ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಆರ್ಥಿಕ ಸುಧಾರಣೆಗಳ ಜನಕ ಸಜ್ಜನ ಧುರೀಣ ಮನಮೋಹನ್ ಸಿಂಗ್ ಏಮ್ಸ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ವರ್ಷದ ಕೊನೆಯಲ್ಲಿ ದೇಶಕ್ಕೆ ಬಿಗ್ ಶಾಕ್ ಆಗಿದ್ದು 2004ರಿಂದ 2014ರವರೆಗೆ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಮನಮೋಹನ್ ಸಿಂಗ್. ಈ ವರ್ಷದ ಆರಂಭದಲ್ಲಿ ರಾಜ್ಯಸಭೆಯಿಂದ ನಿವೃತ್ತರಾಗಿದ್ರು. 33 ವರ್ಷಗಳ ಹಿಂದೆ 1991ರಲ್ಲಿ ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ತಮ್ಮ ರಾಜಕೀಯ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ರು. ಮೇಲ್ಮನೆಯಲ್ಲಿ 4 ತಿಂಗಳು ಕಳೆದ ಬಳಿಕ ಅವರು ಜೂನ್ನಲ್ಲಿ PV ನರಸಿಂಹರಾವ್ ಸರ್ಕಾರದ ಅಡಿಯಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಅದ್ಭುತವಾದ ಶೈಕ್ಷಣಿಕ ದಾಖಲೆಯನ್ನ ಹೊಂದಿದ್ದ ಮನಮೋಹನ್ ಸಿಂಗ್ ಅವರು BA ಮತ್ತು MA ಎರಡರಲ್ಲೂ ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಟಾಪ್ ಸ್ಥಾನವನ್ನು ಕೂಡ ಪಡೆದಿದ್ದು ಇಂದು ವಿಧಿವಶರಾಗಿದ್ದಾರೆ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶಬೀರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಅಂತ ಹೇಳಲಾಗ್ತಾ ಇದೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ಕಾವ್ಯ, ಈಗಷ್ಟೇ ಏಮ್ಸ್ನ ಅಧಿಕೃತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿಧನ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಉಸಿರಾಟದ ಸಮಸ್ಯೆ ಕಾರಣದಿಂದ ಅವರನ್ನ ಇವತ್ತು ಸಂಜೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಅವರನ್ನ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಆದರೆ ಸುಮಾರು 9:15 ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಅಧಿಕೃತವಾಗಿ ಲಭ್ಯ ಆಗ್ತಾ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಎಲ್ಲ ಗಣ್ಯ ನಾಯಕರು ಕೂಡ ಎಲ್ಲರೂ ದೆಹಲಿಗೆ ಆಗಮಿಸ್ತಾ ಇರುವಂತದ್ದು. 2 ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು, ಆರ್ಥಿಕ ತಜ್ಞರಾಗಿದ್ರು. ಬಹಳ ದೊಡ್ಡ ಪ್ರಮಾಣದ ವರ್ಚಸ್ಸು ಮನಮೋಹನ್ ಸಿಂಗ್ ಅವರಿಗೆ ಇತ್ತು. ಹೀಗಾಗಿ ನಾಳೆ ಅವರ ಅಂತ್ಯಕ್ರಿಯೆ ನಡೆಯುವಂತ ಸಾಧ್ಯತೆಗಳು ಕೂಡ ಈಗ ಸದ್ಯಕ್ಕೆ ಇದಾವೆ. ಪ್ರಿಯಾಂಕಾ ಗಾಂಧಿ ಅವರು ಈಗಾಗಲೇ ಆಸ್ಪತ್ರೆಯನ್ನು ತಲುಪಿರುವಂತದ್ದು. ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಎಲ್ಲರೂ ಕೂಡ ಬೆಳಗಾವಿಯಿಂದ ನೇರವಾಗಿ ಏಮ್ಸ್ ಆಸ್ಪತ್ರೆಗೆ ಬರುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾವ್ಯ, ಈಗ ಸದ್ಯಕ್ಕೆ ಯಾರೆಲ್ಲ ಭೇಟಿ ನೀಡ್ತಾ ಇದ್ದಾರೆ ದೆಹಲಿಗೆ ಶಬೀರ್? ಕಾವ್ಯ, ಸದ್ಯಕ್ಕೆ ಈಗ ಆಲ್ರೆಡಿ ನಾನಾಗ್ಲೇ ಹೇಳಿದಂತೆ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಈಗ ಆಲ್ರೆಡಿ ಏಮ್ಸ್ ಆಸ್ಪತ್ರೆಯನ್ನ ತಲುಪಿದ್ದಾರೆ. ಅವರು ದೆಹಲಿಯಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವರು ಏಮ್ಸ್ ಆಸ್ಪತ್ರೆಯನ್ನ ತಲುಪಿರುವಂತದ್ದು. ಈ ಸುದ್ದಿ ಯಾವಾಗ ಅವರಿಗೆ ಅಧಿಕೃತವಾಗಿ ಲಭ್ಯ ಆಗುತ್ತೆ ಅವರು ನೇರವಾಗಿ ಆಸ್ಪತ್ರೆಗೆ ತಲುಪುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈಗಾಗಲೇ AICC ಅಧ್ಯಕ್ಷ ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಸುದ್ದಿಯನ್ನು ತಲುಪಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅವರು ಕೂಡ ನಾಳೆ ಕಾಂಗ್ರೆಸ್ ಅಧಿವೇಶನ ನಡೀಬೇಕಾಗಿತ್ತು. ಆ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಈಗ ದೆಹಲಿಯತ್ತ ಬರ್ತಾ ಇರುವಂತದ್ದು. ಬಹುಶಃ ಇನ್ನೊಂದು 2-3 ಗಂಟೆಗಳ ಅವಧಿಯಲ್ಲಿ ಅವರು ಕೂಡ ನೇರವಾಗಿ ಏಮ್ಸ್ ಆಸ್ಪತ್ರೆಗೆ ಬಂದು ಮನಮೋಹನ್ ಸಿಂಗ್ ಅವರ ಪಾರ್ಥಿವ ದೇಹದ ದರ್ಶನ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಈಗ ಆಲ್ರೆಡಿ ಪ್ರಧಾನಮಂತ್ರಿಗಳು ಕೂಡ ಬರ್ಬೋದು ಅನ್ನೋದಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಕೂಡ ಆ ಮಾಹಿತಿಗಳು ಅಧಿಕೃತಗೊಂಡಿಲ್ಲ, ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಈಗ ಅವರು ನಿಧನ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಅಧಿಕೃತವಾಗಿ ಬಂದಿರುವಂತ ಹಿನ್ನೆಲೆಯಲ್ಲಿ ಇನ್ನು ಮೇಲೆ ಗಣ್ಯರು ಏಮ್ಸ್ ಆಸ್ಪತ್ರೆಗೆ ಬರುವಂತ ಸಂಖ್ಯೆ ಹೆಚ್ಚಾಗುತ್ತೆ. ಕಾವ್ಯ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್.